ಸುಮಾರು 7.5 ಕೋಟಿ ರೂಪಾಯಿಗಳ ಭಾರೀ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡು ಕಳೆದ 2025ರ ಜೂನ್ 11ರಂದು ಅತ್ಯಂತ ವೈಭವದಿಂದ ಲೋಕಾರ್ಪಣೆಗೊಂಡ ಇಲ್ಲಿನ ಪುರಸಭೆ ಕಚೇರಿ ಮತ್ತು ವಾಣಿಜ್ಯ ಸಂಕೀರ್ಣ ಕಟ್ಟಡದ ಆವರಣ ಈಗ ಸಾರ್ವಜನಿಕರ ಪಾಲಿಗೆ ಅಪಾಯದ ಆಡುಕಳವಾಗಿ ಮಾರ್ಪಟ್ಟಿದೆ. ಕಚೇರಿಗೆ ತೆರಳುವ ಮುಖ್ಯ ದ್ವಾರ ಹಾಗೂ ಪುರಸಭೆ ಅಧಿಕಾರಿಗಳ ಬೈಕ್ಗಳನ್ನು ನಿಲ್ಲಿಸುವ ಹಾದಿಯಲ್ಲೇ ಇರುವ ಮಳೆನೀರು ಹರಿಯುವ ದೊಡ್ಡ ಚರಂಡಿಯ ಕಬ್ಬಿಣದ ಸರಳುಗಳು ಸಂಪೂರ್ಣವಾಗಿ ಮುರಿದು ಬಿದ್ದಿದ್ದು ಸಾರ್ವಜನಿಕರ ಪಾಲಿಗೆ ಪ್ರಾಣ ಸಂಕಟವಾಗಿ ಪರಿಣಮಿಸಿದೆ. ಪುರಸಭೆಯ ಈ ತೀವ್ರ ನಿರ್ಲಕ್ಷ್ಯದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಪುರಸಭೆ ಅಧಿಕಾರಿಗಳಿಗೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ. ಭವ್ಯವಾದ ಪುರಸಭೆಯ ಹೊಸ ಕಟ್ಟಡ ಉದ್ಘಾಟನೆಯಾಗಿ ಕೇವಲ 1 ವರ್ಷ 1 ತಿಂಗಳು ಅಥವಾ 2 ತಿಂಗಳಷ್ಟೇ ಕಳೆದಿದೆ. ಇಷ್ಟು ಕಡಿಮೆ ಅವಧಿಯಲ್ಲೇ ಸುಂದರವಾದ ಇಂಟರ್ಲಾಕ್ ನೆಲಹಾಸಿನ ಮಧ್ಯದಲ್ಲೇ ಹಾದುಹೋಗಿರುವ ಈ ಚರಂಡಿಯ ಕಬ್ಬಿಣದ ಗ್ರಿಲ್ಸ್ಗಳು ಕಳಪೆ ಗುಣಮಟ್ಟದಿಂದಾಗಿ ಈಗಾಗಲೇ ಸಂಪೂರ್ಣವಾಗಿ ತುಕ್ಕು ಹಿಡಿದು ತುಂಡು ತುಂಡಾಗಿ ಹೋಗಿವೆ. ಆದ್ದರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸುವ ಮುನ್ನವೇ ಎಚ್ಚೆತ್ತುಕೊಂಡು ತಕ್ಷಣವೇ ಈ ಚರಂಡಿಗೆ ಗಟ್ಟಿಮುಟ್ಟಾದ ಕಬ್ಬಿಣದ ಸರಳುಗಳನ್ನು ಅಳವಡಿಸಿ ಸಾರ್ವಜನಿಕರ ಸುರಕ್ಷತೆಗೆ ಆದ್ಯತೆ ನೀಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪುರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಕರವೇ ಸ್ವಾಭಿಮಾನಿ ಬಣದ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ತೆಗೆದಾಕೋರು ನೋಡಿ, ಇಲ್ಲಿ ಪೀಸ್ ನೋಡಿ. ನೋಡಿ ಇಲ್ಲಿ ಪೀಸ್ ನೋಡಿ. ನಮಗೆ ಕುಶಾಲನಗರ ಪುರಸಭೆಯಲ್ಲಿ ಒಂದು ಕಂಪ್ಲೇಂಟ್ ಬಂದಿತ್ತು ಸಾರ್ವಜನಿಕರಿಂದ. ನಾವು ಅದನ್ನು ವೀಕ್ಷಣೆಗೆ ಬಂದು ಇಲ್ಲಿ ನೋಡಿದ್ರೆ 3 ದೊಡ್ಡ ದೊಡ್ಡ ಹೋಂಡಗಳಿದೆ. ಈ ಹೋಂಡಗಳು ಏನಕ್ಕೆ ಹಿಂಗೆ ಬಿಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಪುರಸಭೆ ಓಪನ್ ಆಗಿ ಇನ್ನೂ 1 ವರ್ಷ ಕೂಡ ಕಳೆದಿಲ್ಲ. ಇದ್ರ ಬಗ್ಗೆ ಅಧಿಕಾರಿಗಳು ಅದು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇಲ್ಲಿ ಈಗ ಇದು ಜೀವಂತವಾಗಿರೋ ಜನಗಳನ್ನ ಸಾಯಿಸಿ ಮೇಲೆ ಮುಚ್ಚುತ್ತಾರೋ ಇಲ್ಲ ಹಾಗೆ ಮುಚ್ಚುತ್ತಾರೋ ಅಂತ ಗೊತ್ತಿಲ್ಲ. ಬೇಗನೆ ಸರಿಪಡಿಸಿ, ಆದಷ್ಟು ಬೇಗ ಇನ್ನು ಸರಿಪಡಿಸ್ಬೇಕಂತ ನಾನು ಪುರಸಭೆ ಅಧಿಕಾರಿಗಳಲ್ಲಿ ಕೇಳ್ಬೋದು. ಇದು ಗುಂಡಿಗಳಿಗೆ ಯಾರಾದ್ರು ಬಿದ್ದರೆ ಯಾರು ಜವಾಬ್ದಾರ ಆಗ್ತಾರೆ? ಈಗ ದನ ಕರುಗಳು ಬಿತ್ತು, ಜನ ಬಿದ್ದರು, ವಯಸ್ಸಾದವ್ರು ಬಿದ್ದರು. ಅಧಿಕಾರಿಗಳೇ ದಯವಿಟ್ಟು ಎಚ್ಚೆತ್ಕೊಳ್ಳಿ. ವೇದಿಕೆಯವರು ಪ್ರತಿದಿನ ಗಮನಿಸ್ತಾ ಇರ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಯಾವತ್ತೂ ಇದೆಲ್ಲ ಗಮನಿಸ್ತಾ ಇರ್ತದೆ. ನೋಡಿ ಎಷ್ಟು ದೊಡ್ಡ ಗುಂಡಿ ಇಟ್ಟಿದ್ರಿ. ನೋಡಿ ಇದು ಪುರಸಭೆ ಅಲ್ವಾ, ಎಷ್ಟು ದೊಡ್ಡ ಗುಂಡಿ. ಸರಳುಗಳೆಲ್ಲ ಹೋಗಿದ್ದಾವೆ. ಇದು ಯಾರು ಜವಾಬ್ದಾರಿ? ನೀರು ಹರಿಯೋ ಜಾಗ. ನಾಳೆ ಬಿದ್ದರೆ ಯಾರು ಜವಾಬ್ದಾರಿಕೆ ಹೇಳಿ ನೋಡುವ. ಹಿಂಗೆ ಆಗ್ಬಿಟ್ರೆ ಕಷ್ಟ. ನಮ್ಮ ವೇದಿಕೆ ಕಾರ್ಯಕರ್ತರಂತೂ ಇಂಥವು ಬಿಡೋದಿಲ್ಲ. ಮುಖ್ಯ ಅಧಿಕಾರಿಗಳೇ ದಯವಿಟ್ಟು ಬೇಗನೆ ಸರಿಪಡಿಸಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಕೇಳ್ತಾ ಇದ್ವಿ. ನಮ್ಮ ವೇದಿಕೆ ಕಾರ್ಯಕರ್ತರು ನೋಡಿ ಬರ್ತಾ ಇದ್ದಾರೆ ಪುರಸಭೆಗೆ. ಈ ಬೋರ್ವೆಲ್ ವೈರ್ ಹೆಂಗೆ ಬಿಟ್ಟಿದ್ದಾರೆ ನೋಡಿ. ಇದೇನಾದರೂ ಯಾರಿಗಾದ್ರು ತೊಂದರೆ ಆದರೆ ಆ ವೈರ್ ನೋಡಿ ಹೆಂಗೆ ಬಿಟ್ಟಿದ್ದಾರೆ. ಇದಕ್ಕೊಂದು ಅಡಿ ಪೈಪ್ ಹಾಕ್ಬೇಕಾ ಬೇಡವಾ? ಕರೆಂಟ್ ಹೊಡೆದ್ರೆ ಯಾರು ಜವಾಬ್ದಾರರು? ನಿಲ್ಲಿ. ನೋಡಿ ಯಾರಿಗಾದ್ರೂ ಇದು ಮುಟ್ಟಿದ್ರೆ, ಯಾರಿಗಾದ್ರು ಹೊಡೆದ್ರೆ ಯಾರು ಜವಾಬ್ದಾರಕ್ಕೆ? ನೋಡಿ ನೋಡಿ ಇಲ್ಲಿ ಪುರಸಭೆ ಕಥೆ ನೋಡಿ. ಇಲ್ಲಿ ಡೇಂಜರ್ ಆಗಿದೆ ಇಲ್ಲಿ ನೋಡಿ. ಇಲ್ಲಿ ಇದು ಯಾಕೆ ಪುರಸಭೆ ಹಿಂಗೆ ವೈರ್ ತೋರಿಸಿದ್ದಾರೆ?